ನಮಸ್ಕಾರ ಎಲ್ಲರಿಗೂ. ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳದಲ್ಲಿದ್ದೀವಿ ಬೆಂಗಳೂರು ಪ್ಯಾಲೇಸ್ ಗ್ರೌಂಡು ತ್ರಿಪುರವಾಸಿನಿಯಲ್ಲಿ. ನಮಗೆ ಕೃಷಿ ಇಲಾಖೆಯಿಂದ ಒಂದು ಮಳಿಗೆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಮಲ್ಲಿ ಮುಖ್ಯವಾಗಿ ಎತ್ತಿನ ಗಾಣದಿಂದ ಅಡುಗೆ ಎಣ್ಣೆಗಳನ್ನ ನಾವು ತೆಗಿತೀವಿ. ಏನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲದನ್ನು ಕೂಡ ಎಣ್ಣೆಗಳು ಪ್ಯಾಕ್ ಆಗಿರೋದು ಗಾಜಿನ ಬಾಟ್ಲಲ್ಲಿ, ಅದರಲ್ಲೂ ಕೂಡ ಕಂದು ಬಣ್ಣದ ಗಾಜಿನ ಬಾಟ್ಲುಗಳಲ್ಲೇ. ಯಾವುದೂ ಎಣ್ಣೆ ಪ್ಲಾಸ್ಟಿಕ್ಗೆ ಟಚ್ ಆಗೋದಿಲ್ಲ. ಸೊ ನಮ್ಮಲ್ಲಿ ಎತ್ತಿನ ಗಾಣದಿಂದ ಅಡುಗೆ ಎಣ್ಣೆಗಳನ್ನ ತೆಗೆಯೋದ್ರ ಜೊತೆಗೆ ಸಿರಿಧಾನ್ಯಗಳಿದ್ದಾವೆ, ಸಾಂಬಾರು ಪದಾರ್ಥಗಳಿದ್ದಾವೆ, ಅದ್ರ ಜೊತೆಗೆ ಬೇಳೆಕಾಳುಗಳಿದ್ದಾವೆ, ಬೆಲ್ಲದಲ್ಲೇ ಒಂದು 3-4 ವಿಧಗಳಿದ್ದಾವೆ. ತಾಟಿ ಬೆಲ್ಲ, ಕಬ್ಬಿನ ಬೆಲ್ಲದಲ್ಲಿ ಅಚ್ಚು ಪುಡಿ, ಈ ಥರ ಎಣ್ಣೆಗಳಲ್ಲಿ ಮುಖ್ಯವಾಗಿ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಸಾಸಿವೆ, ಸೂರ್ಯಕಾಂತಿ, ಅಗಸೆ, ಇದೆಲ್ಲದನ್ನು ಇಲ್ಲಿ ನೀವು ಗಮನಿಸ್ಬೋದು. ಇದೆಲ್ಲದನ್ನು ಕೂಡ ಎತ್ತಿನ ಗಾಣದಲ್ಲೇ ತೆಗಿತೀವಿ. ಹರಳೆಣ್ಣೆ ಮಾತ್ರ ನಾವು ಮುಂಚೆ ಹೇಗೆ ಅದನ್ನು ಹುರಿದು ಕುಟ್ಟಿ ಬೇಯಿಸಿ ತೆಗಿತಾಯಿದ್ರು ಆ ಪದ್ಧತಿಯಲ್ಲೇ ತೆಗಿತಾ ಇದ್ವಿ. ಸೊ ನೀವು ಇದೆಲ್ಲ ಅದರ ಪದಾರ್ಥಗಳನ್ನ ನೋಡ್ಬೋದು. ಏನಿಲ್ಲಿ ನಾವು ತಯಾರಿಸಿದ್ವಿ ಇದೆಲ್ಲದನ್ನು ಕೂಡ ಹಳ್ಳಿಯಲ್ಲಿ ನಮ್ಮ ಗುಡಿ ಕೈಗಾರಿಕೆ ಅಂತ ಏನು ಹೇಳ್ತಾ ಇದ್ರು ಹಿರಿಯರುಗಳು, ಸೊ ಆ ಗುಡಿ ಕೈಗಾರಿಕೆಯಿಂದನೇ ನಾವು ತಯಾರಿಸಿರೋದು. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 80 ಜನ ಕೆಲಸ ಮಾಡ್ತೀವಿ. 80 ಜನದಲ್ಲಿ ಹೆಚ್ಚಿನ ಪಾಲು ಮಹಿಳೆಯರೇ ಇದ್ದಾರೆ. ಮಹಿಳೆಯರ ಒಂದು ಸಬಲೀಕರಣ ಆಗ್ತಾಯಿದೆ. ದೇಸಿ ಎತ್ತುಗಳು ಏನು ಅದಕ್ಕೆ ನಾವು ಕೆಲಸ ಇಲ್ಲ ಅಂತ ಹೇಳ್ತಾ ಇದ್ದೀವಿ, ದೇಸಿ ಎತ್ತುಗಳಿಗೆ ಕೆಲಸದಲ್ಲಿ ಎಂಗೇಜ್ ಆಗ್ತಾ ಇದ್ದಾವೆ ಎತ್ತಿನ ಗಾಣದಿಂದ. ಮೂರನೇದು, ಎಣ್ಣೆಕಾಳುಗಳು ನೇರವಾಗಿ ರೈತರಿಂದ ನಾವು ಖರೀದಿ ಮಾಡೋದ್ರಿಂದ ಅವ್ರಗಳಿಗೆ ಆದಾಯ ಕೂಡ ವೃದ್ಧಿ ಆಗ್ತಾ ಇದೆ. ಸೊ ಹಳ್ಳಿಗಳಲ್ಲಿ ಉದ್ಯೋಗ ಸೃಷ್ಟಿ ಆಯಿತು, ದೇಸಿ ಎತ್ತುಗಳಿಗೆ ಕೆಲಸ ಸಿಕ್ತು. ಮತ್ತು ಪರಿಸರ ಪೂರಕ, ಇದೇನು ಒಂದು ಎಂಟೈರ್ ಪದ್ಧತಿ ಇದೆ, ಪರಿಸರ ಪೂರಕವಾಗಿದೆ. ಮತ್ತು ಎಣ್ಣೆಗಳು ಎತ್ತಿನ ಗಾಣದಲ್ಲಿ 1 ನಿಮಿಷಕ್ಕೆ 2 ಸುತ್ತು ಬರುತ್ತೆ. ಹೆಂಗೆ ನಾವು ಒರಳ್ಕಲ್ಲಲ್ಲಿ ಖಾರ ರುಬ್ಬಿ ಅಡುಗೆನ ಮಾಡ್ತಾಯಿದ್ವಿ, ಆ ಮಸಾಲೆಗೂ ಮತ್ತು ಮಿಕ್ಸಿನಲ್ಲಿ ಆಡಿಸಿ ತಿಂತಾ ಇರೋ ಮಸಾಲೆಗೂ ಏನು ವ್ಯತ್ಯಾಸ ಇದೆ, ಅಷ್ಟೇ ವ್ಯತ್ಯಾಸ ಈ ಎಣ್ಣೆಗಳಲ್ಲೂ ಸಿಗುತ್ತೆ. ಮಿಷಿನಲ್ಲಿ ಹೈ ಪ್ರೆಷರ್ ಮತ್ತು ಹೈ ಟೆಂಪ್ರೇಚರ್ ಇರುತ್ತೆ. ಇಲ್ಲಿ ಸಾಮಾನ್ಯ ಒತ್ತಡ, ಸಾಮಾನ್ಯ ಉಷ್ಣ, ಅಂದರೆ STP ಅಂತ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಅಟ್ ಸ್ಟ್ಯಾಂಡರ್ಡ್ ಪ್ರೆಷರ್, ಸಾಮಾನ್ಯ ಒತ್ತಡ ಆಗ್ತದೆ, ಸಾಮಾನ್ಯ ಉಷ್ಣ. ಸೊ ಇದು ಒಂದು ವಿಶೇಷವಾದ್ದು. ಸೊ ಎಲ್ಲರೂ ಕೂಡ ಇದನ್ನು ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಮನವಿ ಏನಂದರೆ, ಈ ಥರ ಬನ್ನಿ, ಅಂತಾರಾಷ್ಟ್ರೀಯ ನಮ್ಮ ಏನೋ ಒಂದು ಮೇಳ ನಡೀತಾ ಇದೆ ಇಲ್ಲಿ ಸಿರಿಧಾನ್ಯ ಹಾಗೆ ಸಾವಯವ. ಸೊ ಬನ್ನಿ, ಈ ಥರ ಗುಡಿ ಕೈಗಾರಿಕೆಗಳಲ್ಲಿ ಯಾರ್ಯಾರು ನಮ್ಮ ಥರ ಇನ್ನೂ ಎಷ್ಟು 100 ಜನ ರೈತರುಗಳು ನೇರವಾಗಿ ಬಂದಿದ್ದಾರೆ, ಅವ್ರುಗಳಿಗೆಲ್ಲ ಬಂದು ನೀವು ಬೆಂತಟ್ಟಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾರೆ ನಾವು. ಸರ್, ನಮ್ಮ ಸ್ಟಾಲ್ ನಂಬರು M21, ದೇಸಿರಿ ನ್ಯಾಚುರಲ್ ಅಂತ ಗುಡಿ ಕೈಗಾರಿಕೆ ನಮ್ಮ ಸಂಸ್ಥೆಯ ಹೆಸರು. ಸೊ ನೀವು ಯಾರಾದ್ರೂ ಇಲ್ಲಿ ಬಂದು ವಿಸಿಟ್ ಮಾಡಬೇಕಾದ್ರೆ M21 ಸ್ಟಾಲ್ ನಂಬರು ದೇಸಿರಿ ನ್ಯಾಚುರಲ್ಸ್. ನಮ್ಮ ಸಂಪರ್ಕ ಸಂಖ್ಯೆ 7891011554. ಸೊ ನೇರವಾಗಿ ನಮ್ಮ ಆ್ಯಪ್ ಮೂಲಕ ನೀವು ಪದಾರ್ಥಗಳನ್ನ ಆರ್ಡ್ರ್ ಮಾಡ್ಬೋದು, ಅಥವಾ ನೇರವಾಗಿ ನಮ್ಮನ್ನು ಸಂಪರ್ಕ ಮಾಡಿ ಕೂಡ ಮಾಡ್ಬೋದು. ನಮ್ಮ ಆ್ಯಪ್ ಲಿಂಕ್ ಬಂದು farm2me.in, FARM farm ನ್ಯೂಮರಿಕಲ್ 2 ME farm2me.in. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿಗೆ ನಿಮಗೊಂದು ಯುನಿಕ್ ಆದಂಥ ಒಂದು ವಿಚಾರನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಹಿಂದೂ ಸಂಪ್ರದಾಯದ ನಮ್ಮ ಭಾರತದಲ್ಲಿ ನಾವು ಕುಂಕುಮನ ಯಥೇಚ್ಛವಾಗಿ ಬಳಸ್ತಾ ಇದ್ದೀವಿ. ಬೆಳಿಗ್ಗೆ ಎದ್ದಾಗಿಂದ ಹಿಡಿದು ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಬೆಳಿಗ್ಗೆ ಸಂಜೆ ನಾವು ಇದನ್ನು ಮಾಡ್ಬೇಕಾದ್ರೆ ಕುಂಕುಮನ ಯಥೇಚ್ಛವಾಗಿ ಬಳಸ್ತಾ ಇದ್ವಿ. ಬಟ್ ಇವತ್ತಿಗೆ ಆ ಸಂಸ್ಕೃತಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಇದನ್ನೆಲ್ಲ ನೋಡೋಕ್ಕೆ ಕಾಣಕ್ಕೆ ಸಿಗಲ್ಲ. ಯಾರಾದರೂ ಒಬ್ಬರು ಕುಂಕುಮ ಇಟ್ಟರೆ ನೋಡೋದಕ್ಕೆ ತುಂಬ ಇದಾಗುತ್ತೆ. ಯಾಕೆ ಅಂತಂದರೆ ಅದನ್ನು ತುಂಬ ರಿಸರ್ಚ್ ಮಾಡ್ತಾ ಹೋದರೆ ಇವತ್ತಿನ ಕಾಲದಲ್ಲಿ ನಾವು ಬಳಸಿರುವಂಥ ಕುಂಕುಮ ತುಂಬ ನವೀನ ಪದ್ಧತಿ, ಅಂದರೆ ಕೆಮಿಕಲ್ ಯುಕ್ತವಾಗಿ ಬರ್ತಿರೋವಂಥ ಕುಂಕುಮ. ಹೆಂಗೆ ಅಂತಂದರೆ ಅದನ್ನೇನಾದ್ರು ನಾವು ಇಲ್ಲಿ ಈ ಭಾಗದಲ್ಲಿ ಹಚ್ಚಿದ್ರೆ ಈ ಭಾಗದಲ್ಲಿ ಇರಿಟೇಷನ್ ಆಗುವಂಥದ್ದು, ಸ್ಕಿನ್ ಇಚಿಂಗ್ ಆಗುವಂಥದ್ದು, ಅಲರ್ಜೀಸ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಸ್ಟಾರ್ಟ್ ಆಗಿ ಜನ ಕುಂಕುಮ ಇಡೋದನ್ನೇ ಮರೆತುಬಿಟ್ಟಿದ್ರೆ, ಬರೀ ಎಲ್ಲ ಪೂಜೆಗೆ ದೇವಸ್ಥಾನಕ್ಕೆ ಹೋದಾಗ ಆ ಥರದ್ದು ಯಾವುದೋ ಒಂದು ಕೆಮಿಕಲ್ ಏನೋ ದೇವ್ರಿಗೆ ಕೊಟ್ಬಿಟ್ಟೆ ಸಾಕಪ್ಪ ಅನ್ನೋ ಲೆವೆಲ್ಗೆ ಅಂಗಡಿಗಳಲ್ಲಿ ತೊಗೊಂಡು ಯೂಸ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಾವು ನಮ್ಮ ದೇಸಿರಿ ತಂಡ ಇದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡ್ತಾ ಒಂದಷ್ಟು ತಲೆ ಕೆಡಿಸ್ಕೊಂಡು ಬಗ್ಗೆ ಏನು ಮಾಡ್ಬೋದು ಅಂತ ಒಂದು ಅನಿಸಿದಾಗ ನಮಗೆ ನೈಸರ್ಗಿಕವಾಗಿ ಅರಿಶಿಣದಿಂದ ಕುಂಕುಮನ ತಯಾರಿಸೋ ಒಂದು ವಿಧಾನ ತಿಳಿತು. ತುಂಬ ಹಳೆ ಪದ್ಧತಿಲಿ ಯಾರೋ ತುಂಬ ಇವ್ರು ಕಲಿಸ್ಕೊಟ್ಟಿದ್ದಂಥ ಒಂದು ಇವ್ರು ಹೇಳಿದಂಥ ಪದ್ಧತಿಲಿ ಹುಡುಕಿ ನಾವು ರಿಸರ್ಚ್ ಮಾಡಿದಾಗ ನ್ಯಾಚುರಲ್ ಅರಿಶಿಣದಿಂದ ಈ ಥರ ಕುಂಕುಮ ಮಾಡೋವಂಥದ್ದನ್ನು ನಾವು ತಿಳ್ಕೊಂಡ್ವಿ. ಹೆಂಗೆ ಅಂತಂದರೆ ಈ ಅರಿಶಿಣದ್ದು ಇದು ಬರುತ್ತಲ್ಲ, ಹಸಿದು ಅರಿಶಿಣ ಗೆಡ್ಡೆ ಬರುತ್ತೆ. ಅರಿಶಿಣ ಗೆಡ್ಡೆಗೆ ನಿಂಬೆ ಹುಳಿನ ಒಂದು 2 ತುದಿಗಳಿಗೆ ಹಚ್ಬಿಟ್ಟು ಆ ಕಡೆ ಈ ಕಡೆ ಹಚ್ಬಿಟ್ಟು 1 ವಾರ ನೀಟಾಗಿ ಅದನ್ನು ವೆಟ್ ಪ್ಲೇಸಲ್ಲಿ ಇಟ್ಟು ಡ್ರೈ ಮಾಡೋ ವೆಟ್ ಪ್ಲೇಸಲ್ಲಿ ಇಟ್ಟಿದ್ರೆ ನಿಧಾನಕ್ಕೆ ಅದೇನಾಗುತ್ತೆ, ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಆ ತಿರುಗಿದ ಮೇಲೆ ಅದಕ್ಕೆ
ಸಿಂಪಲ್ ಆಗಿ ಹೇಳ್ತೀನಿ. ಅರ್ಶಿನ ಏನು ನಾವು ಅರ್ಶಿನ ತಯಾರಿಸೋದೇ ವಿಶೇಷವಾಗಿ ತಯಾರಿಸ್ತೀವಿ. ಅರ್ಶಿನ ಗೆಡ್ಡೆನ ಕಿತ್ಕೊಂಡು ಅರ್ಶಿನ ತೊಳೆದು ಆಮೇಲೆ ಅದನ್ನು ತರಕಾರಿ ಥರ ಹಚ್ತೀವಿ. ಅದಾದಮೇಲೆ ಅದನ್ನು ಒಣಸಿ ಇಟ್ಕೊಂಡಿರ್ತೀವಿ. ಯಾವ್ಯಾವಾಗ ನಮಗೆ ಆರ್ಡ್ರ್ ಬರುತ್ತೆ ಆವಾಗ ಅದನ್ನು ಪುಡಿ ಮಾಡ್ತೀವಿ. ಇದು ಅರ್ಶಿನ ತಯಾರಿಸೋ ಪದ್ಧತಿ. ಸೊ ಅರ್ಶಿನ ನಾವು ಒಣಗಿಸಿ ಇಟ್ಟಿರ್ತೀವಲ್ಲ, ಆ ಪೀಸ್ಗಳಿಗೆ ಈ ಲಿಂಬೆ ರಸ ಹಾಕಬೇಕು. ಲಿಂಬೆ ರಸ ಹಾಕಿ ಅದರೊಳಗೆ ಇದನ್ನು ಡಿಪ್ ಮಾಡಿ 1 ವಾರ ಮೇಲೆ ಕೆಳಗೆ ಮಾಡಬೇಕು. ಇದ್ರ ಜೊತೆಗೆ ಬಿಳಿಗಾರ ಮತ್ತು ಪಟಿಕಾರಗಳನ್ನ ಹಾಕಬೇಕಾಗುತ್ತೆ. ಸೊ ಇದಿಷ್ಟು ಹಾಕಿ ನಾವು 1 ವಾರ ಬಿಟ್ಟಾಗ ಅದೇ ನ್ಯಾಚುರಲ್ ಆಗಿ ಕೆಮಿಕಲ್ ರಿಯಾಕ್ಷನ್ ಆಗಿ ಕೆಂಪನೆ ಬಣ್ಣಕ್ಕೆ ತಿರುಗಿರುತ್ತೆ. ಸೊ ನಮಗೆ ಯಾವಾಗ ಪುಡಿ ಮಾಡ್ತೀವಿ, ಪುಡಿ ಮಾಡಾದ್ಮೇಲೆ ಅದಕ್ಕೆ ಜಿಡ್ಡನ್ನು ಆ್ಯಡ್ ಮಾಡಬೇಕು. ಯಾಕೆಂದರೆ ಅಂಟು ಅಂತ ಅಂಶ ಬರಬೇಕು ಅಂದರೆ. ಸೊ ಅದಕ್ಕೆ ನಮ್ಮಲ್ಲಿ ತಯಾರಿಸಕ್ಕಂಥ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪನ ಮಿಕ್ಸ್ ಮಾಡಿದ್ರೆ ನಮ್ಮ ಕುಂಕುಮ ರೆಡಿ. ಸೊ ಎಲ್ಲರೂ ಇತ್ತೀಚೆಗೆ ನಾವೆಲ್ಲ ಕುಂಕುಮ ಬಳಸೋದನ್ನೇ ಬಿಡ್ತಾ ಇದ್ದೀವಿ. ಸೊ ಯಾಕೆ ಅಂದರೆ ಕಾರಣ ಇಷ್ಟೇ, ಒಂದು ಕೆಮಿಕಲ್ ಆಗದೇ ಪ್ರೋಸೆಸ್ ಮಾಡಿರೋದು ಸಿಗೋದಿಲ್ಲ ಅಂತ. ಸಿಕ್ಕಿರೋದು ಹಾಕೊಂಡ್ರು ಕೂಡ ಇಲ್ಲಿ ಅವ್ರಿಗೆ ಇಚ್ಚಿಂಗ್ ಸೆನ್ಸೇಷನ್ ಇದೆ, ಇಲ್ಲಿ ಚರ್ಮ ತೊಂದರೆ ಬರೋಂಥದ್ದನ್ನ ಗಮನಿಸ್ತಾ ಇದ್ದೀವಿ. ಸೊ ಹಾಗಾಗಿ ಉತ್ಕೃಷ್ಟವಾಗಿ ತಯಾರಿಸ್ತಾ ಇದ್ದೀವಿ. ಯಾರಾದರೂ ಬೇಕಾದರೆ ಇದನ್ನು ನೋಡೋರು, ಕಲ್ತ್ಕೊಳ್ಳೋರು ಇದನ್ನು ಬಂದು ನಮ್ಮ ಘಟಕದಲ್ಲಿ ಕಲ್ತ್ಕೋಬೋದು. ನಮಗೆ ಡಾಕ್ಟರ್ AP ಚಂದ್ರಶೇಖರ್ ಅಂತೇಳಿ ಇಂದ್ರಪ್ರಸ್ಥ ಫಾರ್ಮ್ ಇದೆ ಮೈಸೂರಿನಲ್ಲಿ. ಅವ್ರ ಗುರುಗಳು ಬರೆದಿರ್ತಕ್ಕಂಥ ಪುಸ್ತಕ ಕುಂಕುಮದಿಂದ ಕ್ರಾಂತಿ ಅಂತ, ಅದನ್ನು ಓದ್ಕೊಂಡು ನಾವು ಕಲ್ತ್ಕೊಂಡು ಮಾಡಿದ್ವಿ. ಭಾಳಷ್ಟು ಜನಕ್ಕೆ ಇದನ್ನು ನಾವು ವಿಚಾರಗಳನ್ನ ಕೂಡ ಹಂಚ್ತಾ ಇದ್ವಿ. ಸೊ ಮತ್ತು ನಮ್ಮ ಎತ್ತಿನಗಾಣದ ಒಂದು ಏನು ಎಣ್ಣೆಗಳನ್ನ ಗಾಜಿನ ಬಾಟ್ಲಲ್ಲಿ ಇಟ್ಟಿದ್ವಿ, ಅದೇ ರೀತಿ ಇನ್ನೂ ಒಂದು ಪ್ಯಾಕಿಂಗ್ ಪದ್ಧತಿ ಏನಂದರೆ ಸ್ಟೀಲ್ ಕಂಟೈನರ್ಗಳಲ್ಲೂ ಕೂಡ ಪ್ಯಾಕ್ ಮಾಡ್ತೀವಿ. ಈಗ ಹೆಂಗೆ ಮುಂಚೆ ಎಲ್ಲ ಹಾಲೆಲ್ಲ ಹಾಲು ಮಾರೋರು ಅವ್ರ ಪಾತ್ರೆಯಲ್ಲಿ ತಂದು ನಮ್ಮ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಿದ್ರಲ್ಲ, ಅದೇ ಪದ್ಧತಿ ಪ್ರಕಾರ ನಾವು ಕೂಡ ಎಣ್ಣೆಗಳನ್ನ ಸೀಲ್ ಮಾಡಿರ್ತೀವಿ ಪ್ಲ್ಯಾಂಟಲ್ಲಿ. ಗ್ರಾಹಕರ ಮನೆಗೆ 2 ಲೀಟ್ರ್ 3 ಲೀಟ್ರ್ 5 ಲೀಟ್ರ್ ಈ ಥರ ಕೇಳ್ತಾರೆ. ಸೀಲು ಅವ್ರ ಮನೆ ಮುಂದೆ ಹೋದಾಗ ಅದನ್ನು ಸೀಲ್ ಬ್ರೇಕ್ ಮಾಡಿ ಅವ್ರ ಪಾತ್ರೆಗಳಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಇದರಿಂದ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದು ಪರಿಸರ ಪೂರಕ. ಎಲ್ಲರ ಮನೆಯಲ್ಲೂ ಸ್ಟೀಲ್ ಪಾತ್ರೆಗಳಿರುತ್ತೆ. ನಾವು ಇದನ್ನು ಒಂದ್ಸತಿ ಇನ್ವೆಸ್ಟ್ ಮಾಡಿ ತೆಗೆದಿಟ್ಕೊಂಡ್ರೆ ಯಾರ್ಯಾರು ಬೇಕು ಗ್ರಾಹಕರುಗಳಿಗೆ 2 ಲೀಟ್ರ್ 3 ಲೀಟ್ರ್ 5 ಲೀಟ್ರ್ ಈ ಥರ ಸಪ್ಲೈ ಮಾಡ್ತಾ ಹೋಗ್ಬೋದು. ಗಾಜಿನ ಬಾಟ್ಲನ್ನು ಕೂಡ ಭೂಮಿಗೆ ಬರೋದನ್ನ ತಡಿಬೋದು. ಪರಿಸರ ಪೂರಕವಾಗಿದೆ ಈ ಒಂದು ಪದ್ಧತಿ.